ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ರೆ ಇವತ್ತು ನನ್ನ ಮುಂದೆ OPPO F17 Pro ಫೋನ್ ಇರುವಂಥದ್ದು. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ಸೊ ನಾನು ಪಬ್ಲಿಷ್ ಮಾಡೋ ಟೈಮಲ್ಲಿ ಆಗಿರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಎಷ್ಟು ಬೆಲೆ ಈ ಒಂದು ಫೋನಿಗೆ ಅಂತ. ಈ ಒಂದು ಫೋನ್ನ ಬೆಲೆ ನನಗನ್ನಿಸ್ತಂಗೆ ಸುಮಾರು 20,000 to 25,000 ಒಳಗಡೆ ಇರುತ್ತೆ ಅಂತ ನನಗನ್ಸುತ್ತೆ. ಏನಕ್ಕೆ ಅಂತ ಅಂದರೆ OPPO F11 Pro ಏನಿತ್ತು ಅದು ಸುಮಾರು 17,000-18,000 ರೇಂಜಲ್ಲಿದೆ. ಸೊ ಅದಕ್ಕಿಂತ ಸ್ವಲ್ಪ ಬೆಲೆ ಜಾಸ್ತಿ ಮಾಡಿ ನನಗನ್ನಿಸ್ತಂಗೆ 20,000 to 25,000 ಒಳಗೆ ಇರಬಹುದು ಅಂತ ನನಗನ್ಸುತ್ತೆ. ಕಾದು ನೋಡಬೇಕಾಗಿದೆ. ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು OPPO F17 Pro ಅನ್ನು ಅನ್ಬಾಕ್ಸ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ. ಈ ಒಂದು ಫೋನ್ನ ಈ ಒಂದು ಪ್ರೈಸ್ ಅಂದರೆ ಒಂದು ವೇಳೆ ಲಾಂಚ್ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು ತುಂಬ ಡಿಫ್ರೆಂಟ್ ಆಗಿದೆ ಬಾಕ್ಸ್, ಆಯಿತಾ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ರೆ ಸ್ಲೈಡ್ ಮಾಡಬೇಕು ಫಸ್ಟು, ಆಮೇಲೆ ನಾರ್ಮಲ್ ಬಾಕ್ಸ್ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಗಮನಿಸ್ತಾ ಇದ್ರೆ ಡೈರೆಕ್ಟಾಗಿ ನಿಮಗೆ ಒಂದು ಫೋನ್ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋದಾದ್ರೆ ಇದರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಇದರೊಳಗೆ ನಿಮಗೆ ನೋಡ್ತಾ ಇದ್ರೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನೀಡಿದ್ದಾರೆ ಮತ್ತು ಯೂಸರ್ ಮ್ಯಾನ್ಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಎಲ್ಲ ಇರುವಂಥದ್ದು. ಜೊತೆಗೆ ಸಿಮ್ ಎಜೆಕ್ಟರ್ ಪಿನ್ ಸಹ ನಿಮಗೆ ಈ ಒಂದು ಸಣ್ಣ ಬಾಕ್ಸ್ ಒಳಗೆ ಇರುವಂಥದ್ದು. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಗಮನಿಸ್ತಾ ಇದ್ರೆ 30 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ನೀಡ್ತಾ ಇರುವಂಥದ್ದು. ತುಂಬ ಒಳ್ಳೆ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. 30 ವ್ಯಾಟನ್ನು ಬಾಕ್ಸ್ ಒಳಗೆ ನೀಡಿದ್ದಾರೆ. ಅದನ್ನು ಬಿಟ್ಟರೆ ನಿಮಗೆ USB ಟೈಪ್ ಎ ಇಂದ ಟೈಪ್ ಸಿ ಡಾಟಾ ಕೇಬಲ್ನ ಬಾಕ್ಸ್ ಒಳಗೆ ನೀಡಿದ್ದಾರೆ. ಒಂದು ಒಳ್ಳೆ ವಿಷಯ, ಸೊ ಗೊತ್ತಾಗ್ತಿದೆ ನಮಗೆ ಒಂದು ಫೋನು ಟೈಪ್ ಸಿ ಫೋನ್ ಅಂತ. ಮತ್ತು ನಿಮ್ಗೆ ಇದರೊಳಗೆ ಅಪ್ರೂವ್ದಂಗೆ ಒಂದು ಹೆಡ್ಫೋನ್ ನೀಡಿರುವಂಥದ್ದು. ಇದು 3.5mm ಹೆಡ್ಫೋನ್ ಜಾಕ್ ಹೊಂದಿರುವಂಥ ಹೆಡ್ಫೋನ್ ಆಗಿರುವಂಥದ್ದು. ಸೊ ಗೊತ್ತಾಗ್ತದೆ ನಮಗೆ ಈ ಒಂದು ಫೋನಲ್ಲಿ ಹೆಡ್ಫೋನ್ ಜಾಕ್ ಸಹ ಇದೆ ಅಂತ. ಸೊ ಇದಿಷ್ಟೇ ಈ ಒಂದು ಬಾಕ್ಸ್ ಒಳಗೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಡೈರೆಕ್ಟಾಗಿ ನೋಡ್ತಾ ಇದ್ರೆ ಒಂದು ಫೋನ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಇನ್ನು ಗಮನಿಸ್ತಾ ಇದ್ದೀರಾ ಈ ಒಂದು ಬಾಕ್ಸ್ ಒಳಗಿದ್ದಂಥ ಕಂಪ್ಲೀಟ್ ಆಕ್ಸೆಸರೀಸ್ಗಳನ್ನು. ಇನ್ನೇ ಒಂದು ಫೋನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಗಮನಿಸ್ತಾ ಇದ್ರೆ ಒಂದು ಫೋನ್ನ ಮುಂಭಾಗದಲ್ಲಿ ನಿಮಗೆ ಕಂಪ್ಲೀಟ್ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಡ್ಯೂಯಲ್ ಪಂಚೋಲ್ ಕ್ಯಾಮ್ರಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಇರುವಂಥದ್ದು. ಬಾಟಮ್ ಒಂದು ಸ್ವಲ್ಪ ಬೆಜಲ್ ಜಾಸ್ತಿ ಅಂತ ಅನ್ನಿಸ್ತು. ಮುಂದ್ಗಡೆ ಇರುವಂಥ ಗ್ಲಾಸು ಗೊರಿಲ್ಲಾ ಗ್ಲಾಸ್ 3 ಆಗಿರುವಂಥದ್ದು. ಸೊ ಒಂದು ಒಳ್ಳೆ ವಿಷಯ. ಇನ್ನು ಹಿಂದಕ್ಕೆ ಬಂತು ಅಂತಂದರೆ ಗಮನಿಸ್ತಾ ಇದ್ರೆ ಅದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಒಂದು ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇದೆ. ಸೊ ಪ್ಲಾಸ್ಟಿಕ್ ಬ್ಯಾಕ್ ಆಗಿರೋದ್ರಿಂದ ಸ್ಕ್ರಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲಾಶ್ ಇದೆ. ಸೊ ನಮಗೆ ಇದರಲ್ಲಿ ಯಾವುದೇ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇಂದ ಇಲ್ಲ. ಸೊ ಗೊತ್ತಾಗ್ತದೆ ನಮಗೆ ಇದರಲ್ಲಿರುವಂಥದ್ದು ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತ. ಇದನ್ನು ಬಿಟ್ಟರೆ ನಿಮಗೆ ಒಂದು ಫೋನ್ ಒಳಗೆ ನಾನು ಆಗಲಿ ಹೇಳಿದಂಗೆ USB ಟೈಪ್ಸ್ ಇರುವಂಥದ್ದು. 3.5mm ಹೆಡ್ಫೋನ್ ಜಾಕ್ ಇದೆ. ಇದರ ಜೊತೆಗೆ ಒಂದು ಫೋನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ಸ್ ಇರುವಂಥದ್ದು. ಓವರಾಲ್ ಹೇಳಬೇಕು ಅಂತಂದರೆ ಈ ಒಂದು ಫೋನ್ ತುಂಬ ವೆಯ್ಟ್ ಕಡಿಮೆ ಇರುವಂಥದ್ದು. ಸಖತ್ ವೆಯ್ಟ್ ಕಡಿಮೆ ಇದೆ. ಏನಕ್ಕೆ ಅಂತಂದರೆ ಪ್ಲಾಸ್ಟಿಕ್ ಫ್ರೇಮ್ ಇದೆ ಮತ್ತು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಜೊತೆಗೆ ತುಂಬ ತಿನ್ನಿದೆ, ಸಖತ್ ತಿನ್ನಿದೆ ಆಯಿತಾ ಫೋನ್. ಇದು ಸುಮಾರು 7.5mm ಮಾತ್ರ ತಿಮ್ಮಿರುವಂಥದ್ದು. ಸೊ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಓವರಾಲ್ ಡಿಸೈನು ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ ಆಯಿತಾ. ಓಕೆ, ಪರವಾಗಿಲ್ಲ, ಸುಮಾರಾಗಿದೆ. ಗ್ಲಾಸ್ ಬ್ಯಾಕ್ ನೀಡಬೇಕಿತ್ತು ಅಂತ ನನಗೆ ಅನಿಸ್ತು. ಸೊ ಅದನ್ನು ಬಿಟ್ಟರೆ ಓಕೆ, ಡೀಸೆಂಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ 6.43 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು. ಒಂದು ಒಳ್ಳೆಯ ವಿಷಯ. ಇದು 60 ಹರ್ಟ್ಸ್ನ ಡಿಸ್ಪ್ಲೇ ಆಗಿರುವಂಥದ್ದು. ರಿಫ್ರೆಶ್ ರೇಟ್ ನಿಮಗೆ 60 ಹರ್ಟ್ಸ್ ಸಿಗುತ್ತೆ. ಮತ್ತು ನಿಮಗೆ ಇದು HDR10 ಸಪೋರ್ಟ್ ಮಾಡುತ್ತೆ. ಒಂದು ಒಳ್ಳೆ ವಿಷಯ ಅದಕ್ಕೆ ಇಷ್ಟ. ತುಂಬ ಬ್ರೈಟ್ ಆಗಿದೆ, ಬಿಸಿಲಿಗೆ ಹೋದ್ರೂ ಸಹ ತುಂಬ ಬ್ರೈಟಾಗಿ ನಿಮಗೆ ಕಾಣುತ್ತೆ ಡಿಸ್ಪ್ಲೇ. ಸೊ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿದೆ ಅಂತ ಅನ್ಕೋತೀನಿ. 8GB RAM ಮತ್ತು 128GB ಇಂಟರ್ನಲ್ ಮೆಮೊರಿ. ಇನ್ನೊಂದು ವೇರಿಯಂಟ್ ಬರ್ಬೋದು 6GB RAM ಮತ್ತು 128GB ಇಂಟರ್ನಲ್ ಮೆಮೊರಿದು. ಈ ಒಂದು ಫೋನ್ ಇರುವಂಥ ಸ್ಟೋರೇಜ್ UFS 2.1 ಸ್ಟೋರೇಜ್ ಆಗಿರುವಂಥದ್ದು ಒಳ್ಳೆ ವಿಷಯ. ಈ ಪ್ರೆಸೆನ್ಸಲ್ಲಿ ಯೂಶಲಿ UFS 2.1 ಎಲ್ಲರೂ ನೀಡಿದ್ದಾರೆ, ಇವು ನೀಡಿದ್ದಾರೆ. ಸೊ ಅಂತೇನು ಸ್ಪೆಷಲ್ ಇಲ್ಲ. ಇದಾದ ನಂತರ ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ Helio P95 ಪ್ರೊಸೆಸರ್ ಇರುವಂಥದ್ದು. ಇದೊಂದು ಮಿಡ್ ಎಂಡ್ ಪ್ರೊಸೆಸರ್, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ ಇದು. ಅಂಥದ್ದು ಬೆಂಚ್ ಮಾರ್ಕ್ ಸುಮಾರು 1,95,000 ರೇಟಿಂಗನ್ನು ನೀಡುತ್ತೆ. 10,000 ರೂಪಾಯಿಗೂ ಸಹ ನಿಮಗೆ ಇದೇ ಒಂದು ಇಷ್ಟೇ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ನಿಮಗೆ 10,000 ರೂಪಾಯಿಗೂ ಸಿಗುತ್ತೆ. ಇವರು 2 ಡಬಲ್ ರೇಟಿಂಗ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಒಳ್ಳೆಯ ಪ್ರೊಸೆಸರ್ ನೀಡಬೇಕಿತ್ತು. ಇದೊಂದು ಮಿಡ್ ಎಂಡ್ ಪ್ರೊಸೆಸರ್, ತುಂಬ ಕೆಟ್ಟದಾಗಿರುವಂಥ ಪ್ರೊಸೆಸರ್ ಏನಲ್ಲ, ಒಂದು ಒಳ್ಳೆಯ ಪ್ರೊಸೆಸರನ್ನೇ. ಬಟ್ ಇನ್ನೂ ಒಂದು ಒಳ್ಳೆಯ ಪ್ರೊಸೆಸರ್ ನೀಡಬೇಕಾಗಿತ್ತು ನನಗನ್ನಿಸ್ತು. ಈ ಒಂದು ಫೋನಲ್ಲಿ ನನಗೆ ಇಷ್ಟ ಆಗದಿರುವಂಥ ಮೊದಲನೇ ವಿಷಯ ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್. ಇನ್ನೂ ಸ್ವಲ್ಪ ಚೆನ್ನಾಗಿರುವಂಥ ಪ್ರೊಸೆಸರ್ನ ಹಾಕಬೇಕಿತ್ತು ಅಂತ ನನಗನ್ನಿಸ್ತು. ಇನ್ನೂ ಈ ಒಂದು ಫೋನಲ್ಲಿ ಗೇಮ್ ಆಡಬೇಕಾದ್ರೆ ನನಗೆ ಅಷ್ಟೊಂದೇನು ಹೀಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ ಆಯಿತಾ. ನನಗೆ ಹೀಟ್ ಆಗೋ ಥರ ಏನು ಎಕ್ಸ್ಪೀರಿಯನ್ಸ್ ಅಂತೂ ಆಗಲಿಲ್ಲ. ಇನ್ನು ಈ ಒಂದು ಫೋನಲ್ಲಿ ನೀವು PUBGಯನ್ನು ಒಂದು ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೇಕಾಗುತ್ತೆ ಆಯಿತಾ. ಹೈ ಸೆಟ್ಟಿಂಗಲ್ಲೂ ಆಡ್ಬೋದು,
ಬಟ್ ನಿಮಗೆ ಲ್ಯಾಗಿ ಅಂತ ಅನ್ಸೋಕ್ಕೆ ಶುರುವಾಗಬಹುದು ಆಯಿತಾ. ಇದು ಮಿಡ್ ಎಂಡ್ ಪ್ರೊಸೆಸರ್ ಆಗಿರೋದ್ರಿಂದ ಒಂದು ಮೀಡಿಯಮ್ ಸೆಟ್ಟಿಂಗಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನನಗೆ ಅನ್ನಿಸ್ದಂಗೆ. ಸೊ ಒಂದು ಮಿಡ್ ಎಂಡ್ ಪ್ರೊಸೆಸರ್ ಆಗಿರೋದ್ರಿಂದ ನಾವೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಇನ್ನು ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 48 ಮೆಗಾ ಪಿಕ್ಸೆಲ್ನ ಮೈನ್ ಸೆನ್ಸರ್ ಇದಾಗಿದೆ. ಫೋಟೋ ಕ್ವಾಲಿಟಿ ಡೀಸೆಂಟ್ ಆಗಿದೆ ಅನ್ನೋಕ್ಕೆ ಇಷ್ಟಪಡ್ತೀನಿ. ಲೋ ಲೈಟಲ್ಲಿ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ ಆಯಿತಾ. ಲೈಟ್ ಕಡಿಮೆ ಇದ್ದರೆ ಒಂದು ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡೋದು ಹೆಂಗಂದರೆ F1.7 ಅಪರ್ಚರ್ ಇರುವಂಥದ್ದು ಒಳ್ಳೆ ವಿಷಯ. ಫೋಟೋ ಸ್ಯಾಂಪಲ್ಸ್ ನೋಡ್ಬಿಟ್ಟು ನೀವು ಜಡ್ಜ್ ಮಾಡ್ಬೋದು. ಮತ್ತು 8 ಮೆಗಾ ಪಿಕ್ಸೆಲ್ದು ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು ತುಂಬ ವೈಡ್ ಇದೆ. ಫೋಟೋ ಕ್ಲಾರಿಟಿ ಡೀಸೆಂಟ್ ಅಂತೀನಿ ಆಯಿತಾ, ತುಂಬ ಇಂಪ್ರೆಸಿವ್ ಅಂತ ಡೀಸೆಂಟ್ ಅಂತೀನಿ. ಇನ್ನೊಂದು 2 ಮೆಗಾ ಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಇದೆ, ಮತ್ತು ಇನ್ನೊಂದು 2 ಮೆಗಾ ಪಿಕ್ಸೆಲ್ ಒಂದು ಡೆಪ್ ಸೆನ್ಸರ್ ಇರುವಂಥದ್ದು. ಸೊ ಓವರಾಲ್ ಹೇಳಬೇಕು ಅಂತಂದರೆ ಈ ಒಂದು ರೇರ್ ಕ್ಯಾಮ್ರಾ ನನಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ತಿಲ್ಲ, ಬಟ್ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಗಮನಿಸ್ತಾ ಇದ್ದಾರೆ ಫೋಟೋ ಸ್ಯಾಂಪಲ್ಸ್ನ, ಡೀಸೆಂಟ್, ಓಕೆ, ಸುಮಾರಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ ಫ್ರಂಟಲ್ಲಿ ನಿಮಗೆ 2 ಕ್ಯಾಮ್ರಾ ಇರುವಂಥದ್ದು, ಡ್ಯೂಯಲ್ ಕ್ಯಾಮ್ರಾ ಫ್ರಂಟು. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 16 ಮೆಗಾ ಪಿಕ್ಸೆಲ್ ಒಂದು ವೈಡ್ ಆ್ಯಂಗಲ್ ಲೆನ್ಸ್ ಇದೆ 16 ಮೆಗಾ ಪಿಕ್ಸೆಲಿಂದು. ಮತ್ತು ಇನ್ನೊಂದು ಡೆಪ್ ಸೆನ್ಸರ್ನ ಹಾಕಿದ್ದಾರೆ ಮುಂದ್ಗಡೆಗೆ. ಡೆಪ್ ಸೆನ್ಸರ್ ಬ್ಯಾಕ್ಗ್ರೌಂಡ್ ದರ್ ಮಾಡೋದಕ್ಕೆ ಡೆಪ್ ಸೆನ್ಸರ್ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನ್ಸುತ್ತೆ. ಒಂದು ಸಿಂಗಲ್ ಕ್ಯಾಮ್ರಾ ಇದ್ರೆ ಸಾಕಾಗಿತ್ತು, ಒಂದೇ ಒಂದು ಪಂಚೋರ್ ಇದ್ರೆ ಸಾಕಾಗಿತ್ತು ನನಗೆ ಅನಿಸ್ತಂಗೆ. ಡ್ಯೂಯಲ್ ಕ್ಯಾಮ್ರಾ ಅವಶ್ಯಕತೆ ಇರಲಿಲ್ಲ, ಅದು ಡೆಪ್ ಸೆನ್ಸರ್ ಅವಶ್ಯಕತೆ ಇರಲಿಲ್ಲ. ಸೊ ನೀಡಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಇದು ಕೂಡ ಫ್ರಂಟ್ ಕ್ಯಾಮ್ರಾ ಕೂಡ ಚೆನ್ನಾಗಿದೆ. ಆ ಒಂದು ಸ್ಯಾಂಪಲ್ಸ್ನ ಗಮನಿಸ್ತಾ ಇದ್ದಾರೆ, ನನಗೇನು ಇಷ್ಟ ಆಯಿತು ಫ್ರಂಟ್ ಕ್ಯಾಮ್ರಾ. ಸೊ ಕ್ಯಾಮ್ರಾ ಒಂದು ಓಕೆ, ಹೆವಿ ಅನ್ನಲ್ಲ, ನನಗೆ ತುಂಬ ಇಷ್ಟ ಆಯಿತು ಅನ್ನಲ್ಲ ಈ ಒಂದು ಪ್ರೆಸೆನ್ಸ್ಗೆ. ಓಕೆ, ಸುಮಾರಾಗಿದೆ. ಇದಾದ ನಂತರ ಈ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು, ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ತುಂಬ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು, ಅದು ಕೂಡ ತುಂಬ ಫಾಸ್ಟ್ ಆಗಿದೆ. ನನಗನ್ಸಿದ ಪ್ರಕಾರ ಈ ಒಂದು ಅನ್ಲಾಕ್ ಮಾಡೋದಕ್ಕೆ ಸ್ವಲ್ಪ ಡಿಲೇ ಮಾಡುತ್ತಾ ಅಂತ, ಸ್ವಲ್ಪ ಡಿಲೇ ಮಾಡುತ್ತಾ ಅಂತ. ಮೋಸ್ಟ್ಲಿ ಸಾಫ್ಟ್ವೇರ್ ಮುಖಾಂತರ ಸರಿ ಮಾಡ್ಬೋದು, ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ. ನೀವು ಪವರ್ ಬಟನ್ ಮುಗಿದ್ರೆ ಒಂದು ಸ್ವಲ್ಪ ಸ್ಲೈಟ್ ಡಿಲೇ ಇದೆ ಸ್ಕ್ರೀನ್ ಆನ್ ಆಗೋದಕ್ಕೆ ಅಂತ ನನಗನ್ನಿಸ್ತು. ಸ್ವಲ್ಪ ಜಾಸ್ತಿ ಅಲ್ಲ, ನೀವು ಗಮನಿಸ್ತಾ ಇದ್ದೀರಾ, ಸ್ವಲ್ಪ ಡಿಲೇ ಇರ್ಬೋದಾ ಅಂತ. ಸೊ ಪವರ್ ಬಟನ್ ಅಂದೋದು ಪ್ರಾಬ್ಲಮ್ ನನಗೆ ಅನಿಸ್ತಂಗೆ. ಸಾಫ್ಟ್ವೇರ್ ಮುಖಾಂತರ ಸರಿ ಹೋಗುತ್ತೆ, ಬಟ್ ಫೇಸ್ ಅನ್ಲಾಕು ಫಿಂಗರ್ ಪ್ರಿಂಟ್ ಸೆನ್ಸರ್ ತುಂಬ ಫಾಸ್ಟ್ ಆಗಿದೆ. ಇನ್ನು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಲೇ, ಒಂದು ಫೋನಲ್ಲಿ 4000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು, ಜೊತೆಗೆ 30 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ನೀಡಿದ್ದಾರೆ. ನೋಡ್ತಾ ಇದ್ದೀರಾ, ಸೇಮ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ OnePlus ಅಲ್ಲೂ ಸಿಗುತ್ತೆ, ಮತ್ತು ರಿಯಲ್ಮಿ ಫೋನ್ಗಳು ಸಹ ಸೇಮ್ ಚಾರ್ಜರ್ ಸಿಗುತ್ತೆ ನಿಮಗೆ. ಸೊ ಸಿಮಿಲರ್ ಇದನ್ನು ಇಲ್ಲೂ ನೋಡ್ತಾ ಇದ್ದೀರಾ. ಈ ಒಂದು ಫೋನ್ನ ಕೇವಲ ನೀವು 52ರಿಂದ 53-54 ನಿಮಿಷದಲ್ಲಿ ಫುಲ್ ಚಾರ್ಜ್ ಮಾಡ್ಬೋದು. ಸೊ ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಟ್ಟು ತುಂಬ ಫಾಸ್ಟಾಗಿ ಈ ಒಂದು ಫೋನ್ನ ಚಾರ್ಜ್ ಮಾಡುತ್ತೆ. ಬ್ಯಾಟ್ರಿ 4000 ಅಂತಂದರೆ ಸ್ವಲ್ಪ ಕಡಿಮೆ ಆಯಿತು ಅಂತ. ಅಟ್ಲೀಸ್ಟ್ 4500 mAh ಕೆಪಾಸಿಟಿ ಬ್ಯಾಟ್ರಿ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. 4000 ಜೊತೆಗೆ 30 ವ್ಯಾಟ್ ನೀಡಿದ್ದಾರೆ ಚಾರ್ಜರ್ನ. ಓಕೆ, ಸೊ ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸು. ಜೊತೆಗೆ ಈ ಒಂದು ಫೋನಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 10 ಇರುವಂಥದ್ದು, ಲೇಟೆಸ್ಟ್ ಆ್ಯಂಡ್ರಾಯ್ಡ್ 10. ಸೊ ಸಾಫ್ಟ್ವೇರ್ ಯೂಸರ್ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ ಇವತ್ತು ಕಲರ್ ವಾಯ್ಸ್ ಆಯಿತಾ. ಸೊ ನಿಮ್ಗೆ ಇದರಲ್ಲಿ ಅಷ್ಟೊಂದು ಸ್ಟಾಕ್ ಆ್ಯಂಡ್ರಾಯ್ಡ್ ರೀತಿ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಅವ್ರದ್ದೇ ಒಂದು ವಾಯ್ಸ್ ಇದು, ಸ್ವಲ್ಪ ಕಸ್ಟಮೈಸ್ ಮಾಡಿದ್ದಾರೆ. ಐಕಾನ್ಸ್ ಎಲ್ಲ ಕೆಲವೊಂದು ಚೇಂಜ್ ಮಾಡಿ, ಸೆಟ್ಟಿಂಗ್ ಮೆನ್ಯೂ ಎಲ್ಲ ಚೇಂಜ್ ಮಾಡಿ. ಸೊ ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಅಂತೂ ನಿಮ್ಗೆ 100% ಇದರಲ್ಲಿ ಸಿಗಲ್ಲ. ಇನ್ನು ಈ ಒಂದು ಫೋನ್ ಇರುವಂಥ ಸ್ಪೀಕರ್ ಏನಿದೆ, ಇದು ಮೋನೋ ಸ್ಪೀಕರ್ ಅಂದರೆ ಸಿಂಗಲ್ ಸ್ಪೀಕರು, ಬಾಟಮ್ ಫೈರಿಂಗು. ಸ್ಪೀಕರ್ನ ಸೌಂಡು ಒಂದು ಲೆವೆಲಿಗೆ ಕಂಪೇರೇಟಿವ್ಲಿ ಬೇರೆದು ಕಂಪೇರ್ ಮಾಡಿದ್ರೆ ಜೋರಾಗಿ ಕೇಳುತ್ತೆ ಆಯಿತಾ. ಒಂದು ಲೆವೆಲಿಗೆ ತುಂಬ ಕ್ಲಿಯರಾಗೇ ಇದೆ ಸೌಂಡ್. ಸೊ ಓವರ್ ಹೇಳಬೇಕು ಅಂತಂದರೆ, ಒಂದು ಫೋನ್ ಏನಾದರೂ ಒಂದು ವೇಳೆ 20,000ಕ್ಕೆ ಲಾಂಚ್ ಆಯಿತು ಅಂತಂದರೆ ಓಕೆ, ಕನ್ಸಿಡರ್ ಮಾಡ್ಬೋದು 20,000ಕ್ಕೆ ಲಾಂಚ್ ಆಯಿತು ಅಂತಂದರೆ. ಬಟ್ ಸ್ಟಿಲ್ ಅದು ಕೂಡ ಬೆಲೆ ಜಾಸ್ತಿನೇ ಆಯಿತಾ. ಏನಕ್ಕೆ ಅಂತಂದಿರುವಂಥ ಪ್ರೋಸೆಸರ್ ಆ ರೀತಿ ಇದೆ. ಹೌದು, ಡಿಸ್ಪ್ಲೇ ಚೆನ್ನಾಗಿದೆ, AMOLED ಡಿಸ್ಪ್ಲೇ ನೀಡಿದ್ದಾರೆ ಪಂಚೋಲ್ ಜೊತೆಗೆ. ಸೊ ಅದನ್ನು ಬಿಟ್ಟರೆ ನನಗೆ ಇನ್ನೇನು ಅಷ್ಟೊಂದು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ. ಕ್ಯಾಮ್ರಾ ಕೂಡ ಅಷ್ಟೊಂದು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ. ಸೊ ಐ ಹೋಪ್ ಈ ಒಂದು ಫೋನು ಒಂದು 20,000ಕ್ಕಿಂತ ಕಡಿಮೆಗೆ ಲಾಂಚ್ ಆಗುತ್ತೆ ಅಂತ, ಇನ್ನೂ ಕಡಿಮೆಗೆ ಲಾಂಚ್ ಆಗುತ್ತೆ ಅಂತ. ಅಷ್ಟು 20,000 ಜಾಸ್ತಿ ನನಗೆ ಅನ್ನಿಸ್ದಂಗೆ. ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಒಟ್ಟಿಗೆ ಡಿಸೈನ್ ಒಂದು ಲೆವೆಲಿಗೆ ಓಕೆ, ಲುಕ್ ವೈಸು ಪ್ರೀಮಿಯಮ್ ಥರ ಕಾಣುತ್ತೆ ಆಯಿತಾ. ಲುಕ್ ವೈಸ್ ಅಂತೂ ಪ್ರೀಮಿಯಮ್ ಥರ ಕಾಣುತ್ತೆ. ಬಟ್ ಪ್ಲಾಸ್ಟಿಕ್ ಬ್ಯಾಕು ಒಂದು ವೇಳೆ 20,000 ಒಳಗೆ ಲಾಂಚ್ ಆಯಿತು ಅಂತಂದರೆ ಓಕೆ, ಕನ್ಸಿಡರ್ ಮಾಡ್ಬೋದು. ಇದನ್ನೇ ತಗೊಳ್ಳಿ ಅಂತ ಹೇಳೋಲ್ಲ, ಓಕೆ, ಒಂದು ಆಪ್ಷನಾಗಿ ಇಟ್ಕೊಬೋದು. ಬಟ್ ಇದಕ್ಕಿಂತ ಒಳ್ಳೆ ಫೋನ್ಗಳು ನನಗೆ ಅನ್ನಿಸ್ದಂಗೆ ಇದ್ದಾವೆ. AMOLED ಡಿಸ್ಪ್ಲೇ ಇಡ್ತಿರೋಂಥ ಫೋನ್ಗಳಿದ್ದಾವೆ. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ. ನಿಮಗೆ ಈ ಒಂದು ಫೋನ್ನ ಬಗ್ಗೆ ಏನು ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.